ಮೀನರಾಶಿಯವರ 2026ನೇ ಇಸ್ವಿಯ ಹೊಸ ವರ್ಷ ಏನು ಬರ್ತಾ ಇದೆಯಲ್ಲ, ಆ ಹೊಸ ವರ್ಷದ ಸಂಪೂರ್ಣ ಮಾಸ ಭವಿಷ್ಯವನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಎಲ್ಲ ಪ್ರಯತ್ನವನ್ನ ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೀನರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವರ್ಷ ಆಗಬಹುದೇನೋ ಈ 2026ನೇ ಇಸ್ವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅದ್ಭುತವಾದ ಗುರುಬಲ ಇದೆ, ಒಂದು ವಿಚಿತ್ರವಾದಂತಹ ಶನಿ ಬಲ ಇದೆ, ಅಥವಾ ಶನಿಯಿಂದ ಪಾಸಿಟಿವ್ ಅನ್ಬೋದಾ ನೆಗೆಟಿವ್ ಅನ್ಬೋದಾ ಗೊತ್ತಿಲ್ಲ. ಮುಂದೆ ಹೋದಂಗೆ ರಾಹು ಬಲ ಸಿಗುತ್ತೆ, ಹಾಗೇ ತೊಂದರೆ ಕೊಡ್ಲಿಕ್ಕೆ ಕೇತು ಕೂಡ ಪಂಚಮಕ್ಕೆ ಬರ್ತಾನೆ. ಒಂಥರ ವಿಚಿತ್ರವಾಗಿ ಮಿಕ್ಸೆಡ್ ವಿಚಾರಗಳೆಲ್ಲ ಇದೆ. ಸೊ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಒಂದು ಕುತೂಹಲ ಇದ್ದಿರುತ್ತೆ. ನನಗೆ ಈ ವರ್ಷ ಏನಾಗಬಹುದು 2026ನೇ ಇಸ್ವಿಯಲ್ಲಿ ಅನ್ನುವಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಆ ಕುತೂಹಲವನ್ನ, ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಗಳನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಮೀನರಾಶಿಯವರಿಗೆ ಇದು ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ನಿಮ್ಮಲ್ಲಿ ನಾನೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ದಯವಿಟ್ಟು, ಯಾಕೆಂದ್ರೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆದರೆ ನನ್ನ ಶ್ರಮ ಸಾರ್ಥಕ ಆಗ್ತದೆ. ಎಲ್ಲರಿಗೂ ಏನೇನು ಸಮಸ್ಯೆ ಆಗ್ಬೋದು, ಏನೇನು ಒಳ್ಳೇದಾಗ್ಬೋದು ಎಲ್ಲೋದು ವಿಚಾರ ಗೊತ್ತಾಗ್ತದೆ ಅಂತ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿಬಿಡಿ. ಎಷ್ಟು ಶೇರ್ ಮಾಡಿಬಿಡಿ ಅಂದರೆ ಯಾರು ಮೀನರಾಶಿಯವರು ಯಾವ ರಾಶಿಯವರು ನಿಮಗೆ ಗೊತ್ತಿರಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿಬಿಡಿ. ಯಾರೋ ಮೀನರಾಶಿಯವ್ರಿಗೆ ಆ ವಿಡಿಯೋ ರೀಚ್ ಆಗಲಿ, ಮೀನರಾಶಿಯವರಿಗೆಲ್ಲರಿಗೂ ಸಹ ವಿಚಾರ ವಿನಿಮಯ ಆಗಲಿ, ಗೊತ್ತಾಗಲಿ ಅನ್ನುವಂಥ ಒಂದು ಪ್ರಯತ್ನ. ಸೊ ಈಗ ಮೊದಲನೇದಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋಣ. ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತ. ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನಿಗ್ರಹ 2026 ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ನಿಮ್ಮ ರಾಶಿಯಲ್ಲೇ ಶನಿ ಇರ್ತಾನೆ ಅಂತಂದರೆ ನಿಮ್ಮನ್ನು ತುಂಬ ಸ್ಲೋ ಮಾಡಿಬಿಡ್ತಾನೆ. ಅಂದರೆ ಮೀನರಾಶಿಯವರು ಬಹಳ ಚುರುಕು, ಆದರೆ ತುಂಬ ಆಲಸಿ ಮಾಡಿಬಿಡ್ತಾರೆ. ಶನಿಯ ಪ್ರಭಾವ ಎಷ್ಟಿರುತ್ತೆ ಅಂತಂದರೆ, ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದವರು ನೀವು ನಿಧಾನಕ್ಕೆ 6 ಆಯಿತು, 6:15 ಆಯಿತು, 7 ಆಯಿತು, 8 ಆಯಿತು, 9 ಆಯಿತು, ಎದ್ದೇಳೋದೇ ಲೇಟು ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಆದಷ್ಟು ಮಲ್ಕೊಂಡು ಇರೋಕ್ಕೆ ನೋಡ್ತಾ ಇರ್ತೀರಾ. ನೋಡೋಣ ಬಿಡು, ಹೋಗೋಣ ಬಿಡು, ಓದೋಣ ಬಿಡು, ಮಾಡೋಣ ಬಿಡು, ಈ ಥರ ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ವಿದ್ಯಾರ್ಥಿಗಳು ಯಾವಾಗೂ ಚುರುಕಾಗಿರ್ಬೇಕು, ಪಾದರಸದ ಥರ ಇರಬೇಕು. ಸೊ ಹಿಂಗಿದ್ದಾಗ ಸ್ವಲ್ಪ ಚೆನ್ನಾಗಿರ್ತದೆ. ಹಾಗೂ ಶನಿಯಿಂದ ಸ್ವಲ್ಪ ಹಿನ್ನಡೆ ಆಯಿತು ಅಂತ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ವಿಷಯವನ್ನು ಅರ್ಥಕೊಂಡು ನೀವೇ ಒಂದು ಸ್ವಲ್ಪ ಚುರುಕಾಗ್ಬಿಟ್ರೆ ಸಾಕು. ಇಲ್ಲಿ ಪಾಸಿಟಿವ್ ಏನಪ್ಪ ಅಂದರೆ ಗುರುವಿಂದ, ನಿಮ್ಮ ರಾಶ್ಯಾಧಿಪತಿಯಾದ ಗುರುಗ್ರಹ ಜೂನ್ನಿಂದ, ಮೇ ಅಂಡ್ ಜೂನ್ನಿಂದ ಇನ್ನು ನಿಮಗೆ ನವೆಂಬರ್ ತನಕ ಪೂರ್ಣವಾದಂತಹ ಗುರುಬಲ ಇರಲಿದೆ. ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರ್, ಡಿಸೆಂಬರ್ ಅಲ್ಲ, ಈ 6 ತಿಂಗಳು ನಿಮಗೆ ಅದ್ಭುತವಾದ ಗುರುಬಲ ಸಿಗಲಿದೆ. ಪಂಚಮದಲ್ಲಿ ರಾಶ್ಯಾಧಿಪತಿ, ಇದು ಬಹಳ ಪ್ರಬಲವಾಗಿ ಸಹಾಯ ಮಾಡಲಿದೆ ವಿದ್ಯಾರ್ಥಿಗಳಿಗೆ. ಸೊ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಓದು ತುಂಬ ಚೆನ್ನಾಗಿರುತ್ತೆ, ಓದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು 3-4 ತಿಂಗಳುಗಳು, ಅದು ಕೂಡ ಚತುರ್ಥ ಗುರುನು ಏನು ತೊಂದರೆ ಇಲ್ಲ, ವಿದ್ಯೆಗೆ ಅನುಕೂಲ ಮಾಡಿಕೊಡೋನೆ. ಸೊ ಆದ್ರಿಂದ 2026ನೇ ಇಸ್ವಿ ಏನಿದೆಯಲ್ಲ, ಸ್ಟಾರ್ಟಿಂಗಲ್ಲಿ ಚತುರ್ಥ ಗುರು, ನಂತರ ಪಂಚಮದ ಗುರು, ಒಟ್ಟು ಗುರು ನವೆಂಬರ್ ತನಕ, ಈ ವರ್ಷ ನವೆಂಬರ್ ತನಕ ಗುರು ತುಂಬ ಚೆನ್ನಾಗಿದ್ದಾನೆ ನಿಮಗೆ. ಸೊ ಆದ್ರಿಂದ 2026ನೇ ಇಸ್ವಿ ನವೆಂಬರ್ ತನಕ ಗುರು ತುಂಬ ಚೆನ್ನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಯಲ್ಲಿಯೇ ಇರತಕ್ಕಂಥ ಶನೇಶ್ವರನ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಕೊಡಬೇಕಾಗಿರ್ತದೆ. ನೀವು ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಇನ್ನು ಬಹಳ ಮುಖ್ಯವಾಗಿ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು, ಅಥವಾ ನಮಗೆ ಏನೋ ಎಜುಕೇಷನ್ ಲೋನ್ ಬೇಕು, ಅಥವಾ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಅಡ್ಮಿಷನ್ಸ್ ಬೇಕು, ಇದೆಲ್ಲವೂ ಸಹ ಆಗ್ತದೆ 26ನೇ ಇಸ್ವಿಲಿ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವೈಯಕ್ತಿಕ ಜಾತಕೊಮ್ಮೆ ನೋಡ್ಸ್ಕೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಈ ಥರ ಬಹಳಷ್ಟು ವಿಚಾರಗಳಿದೆ 2026ನೇ ಇಸ್ವಿ ಬಗ್ಗೆ. ಇದಲ್ಲ, ನಮ್ಮ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ. ಬಹಳ ಪ್ರಮುಖವಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಉದ್ಯೋಗ. 2026ನೇ ಇಸ್ವಿಯಲ್ಲಿ ಮೀನರಾಶಿಯವರ ಉದ್ಯೋಗ ಯಾವ ರೀತಿಯಲ್ಲಿ ಇರಲಿದೆ? ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗ ಸಿಗಲಿದೆಯಾ? ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು, ಅವರಿಗೆ ಏನು ಬೇಕೋ ಅದು ಬಯಸುವಂಥದ್ದು ಸಿಗಲಿದೆಯಾ? ಇದು ಪ್ರಶ್ನಾರ್ಥಕ ಚಿಹ್ನೆ ಅಲ್ವಾ. ಸೊ ಉದ್ಯೋಗ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡೋಣ. ನಿಮಗೆ ಉದ್ಯೋಗ ಕರ್ಮಾಧಿಪತಿ, ಮೀನರಾಶಿಯವರಿಗೆ ಕರ್ಮಾಧಿಪತಿ ಗುರು. ಸೊ ಕರ್ಮಾಧಿಪತಿಯಾದ ಗುರು ನಿಮಗೆ ಜೂನ್ನಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಪಂಚಮದಲ್ಲಿರ್ತಾನೆ. ಅಂದರೆ ಸ್ಟಾರ್ಟಿಂಗಲ್ಲೂ ಚತುರ್ಥದಲ್ಲಿದ್ದು ಕರ್ಮಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಅಂದರೆ ಓವರಾಲ್ ಆಗಿ ನವೆಂಬರ್ ತನಕ ಉದ್ಯೋಗ ತುಂಬ ಚೆನ್ನಾಗಿರುತ್ತೆ. ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗನೂ ಸಿಗುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಮೀನರಾಶಿಯವರಿಗೆ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಇತ್ಯಾದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೇಕು ಅಂದರೆ ಸ್ವಲ್ಪ ಜೂನ್ ತನಕ ವೆಯ್ಟ್ ಮಾಡಿ ಸಾಕು. ನಿಮ್ಮ ನಿರುದ್ಯೋಗಿಗಳಿಗೆ ಮೇ ಜೂನ್ ತನಕ ಕೆಲಸ ಸಿಗುತ್ತೆ.
ಆಲ್ರೆಡಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಜೂನ್ ನಂತರ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು, ವಿದೇಶದಲ್ಲಿ ಹೋಗಿ ಜಾಬ್ ಮಾಡಬೇಕು, ವಿದೇಶದಲ್ಲೇ ವಾಸ ಮಾಡಬೇಕು. ಈಗ ಹೇಳ್ತಾರಲ್ಲ, ಜಾಬಲ್ಲಿ ಏನೋ ವಿದೇಶಕ್ಕೆ ಕಳಿಸ್ತಾರಲ್ಲ, ನಿಮ್ಮ ಕಂಪ್ನಿಯವರು ನಿಮ್ಮನ್ನು ವಿದೇಶಕ್ಕೆ ಕಳಿಸ್ತಾರಲ್ಲ. ಸೊ ಆ ಥರ ಬೇಕು ಅಂತಂದರೆ ನೀವು ಜೂನ್ ತನಕ ಕಾಯಬೇಕು. ಜೂನ್ ನಂತರ ಆ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ ಉದ್ಯೋಗದಲ್ಲಿ. ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವ ರೀತಿ 2026ನೇ ಇಸ್ವಿಯಲ್ಲಿ ಮೀನರಾಶಿಗೆ ವ್ಯಾಪಾರಿಗಳ ಕಥೆ ಏನು, ವ್ಯಾಪಾರ ಹೆಂಗಿರುತ್ತೆ ಅವರಿಗೆ ಅಂತ ಕೇಳಲಿಕ್ಕೆ ಹೋದರೆ, ಬಹಳ ಬಹಳ ಮುಖ್ಯವಾಗಿ ಲಾಭಾಧಿಪತಿ ಶನಿ ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ ಇಡೀ 2026ನೇ ಇಸ್ವಿ. ಸೊ ಅದರಲ್ಲಿ ನಿಮ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದ್ಭುತವಾದ ಲಾಭಾಧಿಪತಿಯ ಬಲ ಆಗಿರುತ್ತೆ. ಇದು ಕಾಯಿನ್ನ ಒಂದು ಮುಖ. ಇನ್ನೊಂದು ಮುಖ ನೋಡೋಕೆ ಹೋದರೆ ಶನಿ ನಿಮಗೆ ವ್ಯಯಾಧಿಪತಿನೂ ಹೌದು. ಮೀನ ರಾಶಿಯವರ ಸಮಸ್ಯೆ ಏನು ಗೊತ್ತಾ, ಲಾಭಾಧಿಪತಿನೂ ನಿಮಗೆ ಶನಿನೇ, ವ್ಯಯಾಧಿಪತಿನೂ ನಿಮಗೆ ಶನಿನೇ. ಲಾಭವನ್ನು ಕೊಡೋನು ಶನಿನೇ, ನಷ್ಟವನ್ನು ಮಾಡಿಸೋನು ಶನಿನೇ. ಈ ಎರಡಕ್ಕೂ ಕಾರಣವಾಗಿರ್ತಕ್ಕಂಥ ಶನಿಗ್ರಹ ಮೀನರಾಶಿಯವರಿಗೆ 2026ನೇ ಇಸ್ವಿಯ ಸಂಪೂರ್ಣ ಜನವರಿಯಿಂದ ಡಿಸೆಂಬರ್ ತನಕ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಶನಿಯಿಂದ ನಿಮಗೆ ಲಾಭ ಆಗಬೇಕಾ, ಶನಿ ಆರಾಧನೆ ಮಾಡಿ. ಶನಿಯನ್ನು ನೀವು ತಾತ್ಸಾರ ಮಾಡಿ ನಂಗೆ ಬೇಕಾಗಿಲ್ಲ ಅಂತೀರಾ, ಅದ್ಭುತವಾದ ನಷ್ಟವನ್ನು ನೀವು ಕಾಣಬಹುದು. ಏನು ತೊಂದರೆ ಇಲ್ಲ, ನೀವು ಯಾಕೆ ಉಜ್ಜಿಬಿಡ್ತಾನೆ ಶನಿ, ನಿಮ್ಗೆ ಮತ್ತೆ ಯಾವುದೇ ರೀತಿ ಬಾಕಿ ಇಟ್ಕೊಳ್ಳಲ್ಲ, ಏನೂ ಎದುರೋ ಅವಶ್ಯಕತೆ ಇಲ್ಲ, ಆಯ್ತಲ್ಲ. ಆದ್ದರಿಂದ ಶನಿ ಆರಾಧನೆ ಬಹಳ ಮುಖ್ಯ. ನೀವು ಮೀನರಾಶಿಯವರು ಎಷ್ಟು ಜಾಸ್ತಿ ಶನಿ ಆರಾಧನೆ ಮಾಡ್ತೀರೋ ಅಷ್ಟು ವ್ಯಾಪಾರದಲ್ಲಿ ಲಾಭ ಆಗಲಿದೆ ನಿಮಗೆ, ಅಷ್ಟು ವ್ಯಾಪಾರದಲ್ಲಿ ಲಾಭ ಆಗಲಿದೆ. ಎಷ್ಟು ಶನಿನ ದೂರ ಸರಿಸ್ತೀರೋ, ಎಷ್ಟು ಶನಿಯಿಂದ ನೀವು ದೂರ ಹೋಗ್ತೀರೋ, ಎಷ್ಟು ಶನಿಯನ್ನು ನೀವು ತಾತ್ಸಾರ ಮಾಡ್ತೀರೋ ಅಷ್ಟು ನಷ್ಟವನ್ನು ಶನಿ ಕೊಡ್ತಾನೆ. ಇದು ನಾನು ಹೆದರಿಸ್ತಾ ಇರ್ತಕ್ಕಂಥದ್ದಲ್ಲ, ನಿಮಗಿರುವ ವಿಚಾರವನ್ನು ವಿನಿಮಯ ಮಾಡ್ತಾ ಇರ್ತಕ್ಕಂಥದ್ದು. ಬಾಕಿದು ನಿಮಗೆ ಬಿಟ್ಟಂಥದ್ದು. ಸಾಲ ಮಾಡಕ್ಬಿಟ್ಟು ದೊಡ್ಡದಾಗಿ ಸಾಲ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮೊದಲು 6 ತಿಂಗಳು ಅದ್ಭುತವಾದ ಪ್ರಾಫಿಟ್ ಆಯಿತು, ಶನಿ ಪಾಸಿಟಿವ್ ಆಗಿದ್ದಾನೆ, ಇನ್ನೊಂದಿಷ್ಟು ಸಾಲ ಮಾಡಿಬಿಟ್ಟು ಹಾಕೋಣ ಅಂತಂದರೆ ನೆಕ್ಸ್ಟ್ 6 ತಿಂಗಳು ಮುಳುಗಿಸ್ಬಿಟ್ರೆ ಗೊತ್ತಿಲ್ಲ ಮತ್ತೆ ಮೇಲೆ ಹೇಳಿದಿಲ್ಲ ಅಂದ್ಬಿಡಿ. ಸೊ ಅದರಿಂದಾಗಿ ಸಾಲ ಮಾಡಿಬಿಟ್ಟು ಬಂಡವಾಳ ಹಾಕ್ಬೇಡಿ. ಎಷ್ಟಾಗುತ್ತೋ ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು. ಇಷ್ಟೇ ಬಂಡವಾಳ ಇದೆ, ಇಷ್ಟೇ ಬಿಸ್ನೆಸ್ ಮಾಡ್ತೀನಿ, ಇಷ್ಟೇ ಪ್ರಾಫಿಟ್ ಸಾಕು ಅನ್ನೋಂಗೆ ಇರಬೇಕು. ಆ ತೃಪ್ತಿ ಮನೋಭಾವ ಇರಬೇಕು ಮನಸ್ಸಿನಲ್ಲಿ. ಅದೇ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಜನ್ಮ ಶನಿ, 7.5 ಜನ್ಮ ಶನಿಯಲ್ಲಿದ್ದೀರಾ ನೀವು. ಅದರಿಂದಾಗಿ ಅದರ ಬಗ್ಗೆ ಕೇರ್ಫುಲ್ ಆಗಿರಿ. ಇನ್ನು ಆಲ್ರೆಡಿ ಈಗ ವ್ಯಾಪಾರ ವಿಚಾರ ಮುಗೀತು. ಮುಂದಿನದು ವಿವಾಹ. 2026ನೇ ಇಸ್ವಿಯಲ್ಲಿ ಮೀನರಾಶಿ ಅವಿವಾಹಿತರಿಗೆ ವಿವಾಹ ಆಗುತ್ತಾ, ಕ್ವಶನ್ ಮಾರ್ಕ್. ವಿವಾಹಿತ ಮೀನರಾಶಿಯರಿಗೆ ದಾಂಪತ್ಯ ಹೆಂಗಿರುತ್ತೆ, ಕ್ವಶನ್ ಮಾರ್ಕ್. ಅದೇ ರೀತಿಯಲ್ಲಿ ಡಿವೋರ್ಸ್ ಆಗೋಗಿದೆ, ಸೆಕೆಂಡ್ ಮ್ಯಾರೇಜ್ ಏನಾದ್ರು ಅವಕಾಶ ಇದೆಯಾ, ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಾಗಿದೆ, ಸೆಕೆಂಡ್ ಮ್ಯಾರೇಜ್ಗೆ ಅವಕಾಶ ಇದೆಯಾ, ಈ ಥರದ ಕ್ವಶನ್ ಮಾರ್ಕ್ಗಳೇನಿರುತ್ತಲ್ಲ, ಇದಕ್ಕೆ ಉತ್ತರವನ್ನು ಈಗ ನಾನು ಕೊಡ್ತೇನೆ ನೋಡಿ. ನಿಮ್ಮ ರಾಶಿಯಲ್ಲಿಯೇ ಗುರುಗ್ರಹ ಇರ್ತಾನೆ. ವಿವಾಹ ನಿಮ್ಮ ರಾಶಿಯಲ್ಲೇ ಶನೇಶ್ವರ ಗ್ರಹ ಇರ್ತಾನೆ. ವಿವಾಹಾದಿ ವಿಚಾರಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಗೊತ್ತಾ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರುಬಲ ಹಾಗೂ ನಿಮಗೆ ಬುಧ ಬಲ, ಮಹಾವಿಷ್ಣುವಿನ ಅನುಗ್ರಹ ಬೇಕು. ಗುರುಬಲ ಇದ್ದಾಗ ವಿವಾಹದ ವಿಚಾರಗಳು ಅನುಕೂಲ ಆಗಿಬಿಡುತ್ತೆ. ಸೊ ಆದ್ದರಿಂದ ಇಡೀ ನಿಮ್ಮ 2026ನೇ ಇಸ್ವಿಯಲ್ಲಿ ಅವಿವಾಹಿತ ಮೀನರಾಶಿಯವರಿಗೆ ವಿವಾಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಜೂನ್ ನಂತರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದರೆ ಸ್ಲೋ ಮಾಡುವಂಥದ್ದು ಯಾರು ಗೊತ್ತಾ, ನೀವೇನು ಮಾಡ್ತೀರಾ, ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ, ಅಲ್ಲೊಳ್ಳೆ ಹುಡುಗಿ ಇದೆ, ಅಥವಾ ಇಲ್ಲಿ ಹುಡುಗ ಇದ್ದಾನೆ, ಹೆಂಗಿದೆ ಹೌದಾ ನೋಡೋಣ ಬಿಡು, ಇನ್ನೂ ಟೈಮ್ ಇದೆ, ಇನ್ನೂ ಚೆನ್ನಾಗಿ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ಇದೆಲ್ಲ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ನೋಡಬೇಕು ಅಂದ್ಕೊಂಡ್ಬಿಟ್ಟು ಲೇಸಿ ಮಾಡಿಬಿಡ್ತೀರಾ. ಅಲ್ಲೆಲ್ಲೋ ಹೆಣ್ಣು ನೋಡೋಕೆ ಬನ್ನಿ, ಹೋಗಲ್ಲ. ಇಲ್ಲಾರೋ ಗಂಡಿದ್ದಾರೆ ನೋಡ್ಕೊಳ್ಳಿ, ನೋಡಲ್ಲ. ಇಲ್ಲೇನೋ ಯಾವ ರೀತಿಯೂ ಅದಕ್ಕೆ ಉತ್ಸಾಹ ತೋರಿಸದಿದ್ದಾಗ ಎದುರುಗಡೆ ಇರ್ತಕ್ಕಂಥವ್ರು ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಮದುವೆ ವಿಚಾರದಲ್ಲಿ, ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇರಬೇಕು, ಯಾರನ್ನೋ ಲವ್ ಮಾಡ್ತಾ ಇರಬೇಕು, ಅದಕ್ಕೆ ಹಿಂಗೆ ಇಲ್ಲ ಸಲ್ಲದ ಊಹಾಪೋಹಗಳೆಲ್ಲ ನಿಮ್ಮ ಬಗ್ಗೆ ಹರಡ್ಬಿಡುತ್ತೆ. ಅದರಿಂದ ನಷ್ಟ ನಿಮಗೆ ಆಗುತ್ತೆ. ಸೊ ಅದರಿಂದ ಚುರುಕಾಗಿರಬೇಕು, ಪಾದರಸದ ಥರ ಟಕ್ಕ 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 ಎಲ್ಲಿದೆ, ಹುಡುಗಿ ನೋಡ್ಕೊಂಬರೋಣ, ಜಾತಕ ತೋರಿಸಿ, ಇದು ಮಾಡಿ, ಮ್ಯಾಚ್ ಆಗುತ್ತಾ ನೋಡಿ, ಓಕೆ ನನಗೆ ಹುಡುಗಿ ಚೆನ್ನಾಗಿದ್ದಾಳ ಅಥವಾ ನಾವು ಹುಡುಗ ಚೆನ್ನಾಗಿದ್ದಾನ. ಸೊ ಈ ಥರ ಏನೋ ಒಂದು ಫೈನಲ್ ಡಿಸಿಷನ್ ಬೇಗ ತಗೊಳ್ಳೋದಾದರೆ ವಿವಾಹ ಯೋಗಗಳು ತುಂಬ ಚೆನ್ನಾಗಿದೆ 2026ನೇ ಇಸ್ವಿಯಲ್ಲಿ. ನೆಕ್ಸ್ಟ್ ದಾಂಪತ್ಯ ಹಿಂಗಿರುತ್ತೆ. ದಾಂಪತ್ಯದ ವಿಚಾರದಲ್ಲಿ ನಾನು ನಿಮಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ನೋಡಿ. ಈ ಒಂದು ಗಾದೆ ಇದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಸೊ ನೀವು ಏನಾದರೂ ಮೀನರಾಶಿಯ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನಿಮ್ಮ ದಾಂಪತ್ಯ ಕಲಹಗಳು ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ನಾನು ಈಗ ಗಾದೆ ಹೇಳ್ದಂಗೆ ಜಗಳ ಇರುತ್ತೆ ಒಳ್ಳೆ, ಬಟ್ ನೈಟಲ್ಲೆಲ್ಲ ಊಟ ಆಗಿದ್ಮೇಲೆ ಮುಗಿದೋಯ್ತು, ಮತ್ತು ನೆಕ್ಸ್ಟ್ ಡೇ ಚೆನ್ನಾಗಿರ್ತೀವಿ ಅಂತಂದ್ರೆ ರಾತ್ರಿ ಚೆನ್ನಾಗಿರ್ತೀವಿ, ನೋ ಪ್ರಾಬ್ಲಮ್. ಆದರೆ ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ನಂತರವೂ ಸಹ ಜಗಳ ಇದೆ, ರಾತ್ರಿ ಎಲ್ಲ ಜಗಳ, ಮರುದಿನವೂ ಜಗಳ, ಬರೀ ಜಗಳ ಅಂದರೆ ಅಲ್ಲೇನೋ ಸಮಸ್ಯೆ ಇದೆ, ಅದಕ್ಕೆ
ಪರಿಹಾರದ ಅವಶ್ಯಕತೆ ಇದೆ ಅಂತ ಅರ್ಥ. ಸೊ ಅದು ಚಿಟಿಕೆ ಅಲ್ಲ, ಚಪ್ಪಾಳೆ, ಎರಡು ಕೈ ಸೇರಬೇಕಾಗ್ತದೆ. ಸೊ ಅದರಿಂದ ಮೀನರಾಶಿಯವರಿಗೆ ಈ ಒಂದು ವಿಚಾರ ಸ್ವಲ್ಪ ಅಂದರೆ ದಾಂಪತ್ಯ ಕಲಹಗಳಿದ್ರೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು. ಇಲ್ಲ ದಾಂಪತ್ಯ ಕಲಹಗಳಿದೆ, ಅದು ಸರಿ ಹೋಗುತ್ತಾ ಇಲ್ವಾ ಕರೆಕ್ಟಾಗಿ ನಾವು ಮಾಡುವ ಪ್ರಯತ್ನ ಮಾಡೇ ಮಾಡ್ತೀವಿ ಅಂದರೆ ಜೂನ್ ನಂತರ ಖಂಡಿತವಾಗಿ ಸರಿ ಹೋಗುತ್ತೆ. ಅದು ಜನವರಿಯಿಂದನೇ ಅವಕಾಶಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಬಟ್ ಅದು ತುಂಬ ನೀಟಾಗಿ ಸರಿ ಹೋಗಲಿಕ್ಕೆ ಜೂನ್ ದಾಟಬೇಕಾಗುತ್ತೆ. ಸೊ ದಾಂಪತ್ಯದ ವಿಚಾರದಲ್ಲಿ ಸೆಕೆಂಡ್ ಮ್ಯಾರೇಜ್ಗಳ ಪ್ರಯತ್ನ ಮಾಡ್ಬೋದಾ? ಖಂಡಿತವಾಗಿ ಮಾಡಬಹುದು. ಅಂದರೆ ಅವಶ್ಯಕತೆ ಇದೆ, ಪರಿಸ್ಥಿತಿ ಆ ಥರ ಇದೆ ಅಂದರೆ ಖಂಡಿತವಾಗಿ ಮಾಡಬಹುದು, ಯಶಸ್ಸು ಖಂಡಿತವಾಗಿ ಸಿಗಲಿದೆ. ಸಂತಾನಾದಿ ವಿಚಾರಗಳ ಬಗ್ಗೆ ಹೇಗೆ? ಸಂತಾನಾದಿ ವಿಚಾರಗಳು ಪಾಸಿಟಿವ್ ಆಗಿ ಇಲ್ಲ, ಗುರುಬಲ ಇದ್ರೂ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾನೆ, ಪಂಚಮದಲ್ಲಿ ಗುರು ಇರ್ತಾನೆ. ಪಂಚಮದ ಗುರು ಅಂದರೆ ಜೂನ್ ನಂತರ ಪಂಚಮಕ್ಕೆ ಬರ್ತಾನೆ, ಅವಾಗೆ ಗುರುಬಲ ಬರೋದು ನಿಮಗೆ. ಬಟ್ ಕಾರಕೋ ಭಾವ ನಾಶಾಯ ಅಂತ ಹೇಳ್ತಾರೆ. ಸೊ ಪಂಚಮದ ಗುರು ಸಂತಾನಕ್ಕೆ ಉತ್ತಮನಲ್ಲ. ಸೊ ಅದರಿಂದ ಏನಾಗ್ಬಿಡುತ್ತೆ, ಮೀನರಾಶಿಯವರಿಗೆ ಮೊದಲು 4-5-6 ತಿಂಗಳು ಗುರುಬಲ ಇರಲ್ಲ, ಅದರಿಂದ ಸಂತಾನಕ್ಕೆ ಅಷ್ಟು ಪಾಸಿಟಿವ್ ಇಲ್ಲ. ನಂತರ ಗುರುಬಲ ಇದ್ರೂ ಕೂಡ ಪಂಚಮದ ಗುರುವಿನಿಂದಾಗಿ ಸಂತಾನಕ್ಕೆ ಎಷ್ಟು ಹೇಳ್ಕೊಳ್ಳೋ ಅಂಥದ್ದೇನಿರಲ್ಲ. ಸೊ ಇದು ಓವರಾಲ್ ಆಗಿ ನೋಡಿದಾಗ ನಿಮಗೆ ಸಮಸ್ಯೆ ಎಲ್ಲೇ ಇರ್ತಕ್ಕಂಥದ್ದೇನಪ್ಪ ಅಂತಂದರೆ ಗುರುವಿನ ಸಮಸ್ಯೆನೇ ಇರ್ತಕ್ಕಂಥದ್ದು. ಆಮೇಲೆ ಸಂತಾನವೂ ಅಷ್ಟೇ, ದಾಂಪತ್ಯ ಥರ ಚಿಟಿಕೆ ಅಲ್ಲ, ಅದು ಚಪ್ಪಾಳೆ, ಎರಡು ಕೈ ಸೇರ್ಬೇಕು. ಸೊ ಗಂಡ ಹೆಂಡತಿ ಇಬ್ಬರದು ಜಾತಕ ವಿಮರ್ಶೆ ಮಾಡಬೇಕಾಗ್ತದೆ. ಸೊ ಅದರಿಂದ ವೈಯಕ್ತಿಕ ಜಾತಕ ವಿಮರ್ಶೆ, ವೈಯಕ್ತಿಕ ಜಾತಕ ಪರಿಶೀಲನೆ ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ಬರೇ ಸಂತಾನ ಅಂತಷ್ಟೇ ಅಲ್ಲ, ನಿಮಗೆ ಏನೇ ನಾನು ಇಲ್ಲಿ ತನಕ ಹೇಳಿದ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರ್ಬೋದು, ಮುಂದೆ ಹೇಳ್ಬೋದಂಥ ವಿಚಾರಗಳಿರ್ಬೋದು, ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸಿ ಇದಕ್ಕೆ ಮ್ಯಾಚಿಂಗ್ ನೋಡ್ಕೊಬೇಕು ಎಷ್ಟರ ತನಕ ಆಗುತ್ತೆ ಅಂಥೇಳಿ. ಹಾಗೂ 2026ನೇ ಇಸ್ವಿಯಲ್ಲಿ ನಿಮಗೆ ಯಾವ ದೇಶ ನಡೀತಾ ಇರುತ್ತೆ, ಯಾವ ಭುಕ್ತಿ ನಡೀತಾ ಇರುತ್ತೆ, ಎಲ್ಲಿಂದ ಇಲ್ಲಿ ತನಕ ನಡೀತಾ ಇರುತ್ತೆ, ಅದರಿಂದ ನಿಮಗೆ ಆ ಗ್ರಹಗಳು ನಿಮ್ಮ ಜಾತಕದಲ್ಲಿ ಹೇಗಿದೆ ಇದೆಲ್ಲ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗ್ತದೆ ನೀವು ವರ್ಷವನ್ನು, ಅಲ್ವಾ? ಸೊ ಅದರಿಂದ ಬಹಳ ಮುಖ್ಯವಾದಂಥ ವಿಚಾರ ಇದು, ಆಯಿತಾ? ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸಂತಾನದ ವಿಚಾರದಲ್ಲಿ ಅಥವಾ ಮಕ್ಕಳ ವಿಚಾರ ತುಂಬ ಪಾಸಿಟಿವ್ ಹೇಳೋಕ್ಕಾಗಲ್ಲ. ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರಿಗೆ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ನೀವು ಮೀನರಾಶಿಯ ಪೋಷಕರು ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ವಿಶೇಷವಾದ ಘಟನಾವಳಿಗಳು ನಡೀತಾ ಇರುತ್ತೆ. ನಿಮ್ಮ ಮಕ್ಕಳ ಜೀವನದಲ್ಲಿ ತುಂಬ ದೊಡ್ಡ ಸಾಧನೆಗಳು ಮಾಡಿಬಿಟ್ಟಿರ್ತಾರೆ, ಅದನ್ನು ಪ್ರೆಷರ್ ತುಂಬ ಆಗಿಬಿಡುತ್ತೆ. ಇಷ್ಟು ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ಕ್ವಶನ್ ಮಾರ್ಕ್ ಬಂದುಬಿಡುತ್ತೆ. ಅಷ್ಟು ಪ್ರೆಷರ್ ಆಗಿಬಿಡುತ್ತೆ ಮೀನರಾಶಿಯವರಿಗೆ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರ ವಿಚಾರದಲ್ಲಿ. ಸೊ ಏನೇ ಆಗಲಿ ಅದಷ್ಟಕ್ಕೆ ಇರತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯ, ಮೀನರಾಶಿಯವರ ಆರೋಗ್ಯ ಹೇಗಿರಲಿದೆ ಅಂತ ತುಂಬ ಸ್ಪಷ್ಟವಾಗಿ ಕಾಣ್ತಿರೋದು ಹೆಂಗೆ ಗೊತ್ತಾ? 2026ನೇ ಇಸ್ವಿಯಲ್ಲಿ ಮೀನರಾಶಿಯವರ ಆರೋಗ್ಯ ಹೆಂಗಿದೆ ಅಂತಂದರೆ ನೀವು ಇಟ್ಕೊಂಡಂಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳ್ಬಿಡ್ತಾನೆ. ಈ ಮಾತು ಹೇಳಲಿಕ್ಕೆ ಕಾರಣ ಇದೆ. ಒಂದು ಮೊದಲು 4 ತಿಂಗಳುಗಳು ಹಿಂಗೆ ಆಗ್ಬೋದು, 4-5 ತಿಂಗಳು. ಬಟ್ ಗುರು ಕರ್ಕರಾಶಿಗೆ ಹೋದರೆ ಪರಮೋಚ್ಚ ಸ್ಥಿತಿಗೆ ಹೋದಂಗೆ. ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಆರೋಗ್ಯ ಯಾರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ರಾಶಿಯಲ್ಲಿ ಶನಿ ಇರ್ತಾನೆ, ಅದರಿಂದ ಆ ಶನಿ ನಿಮಗೆ ಆಲಸ್ಯವನ್ನು ಉಂಟು ಮಾಡ್ತಿರ್ತಾನೆ, ಲೇಸಿನೆಸ್ ಕ್ರಿಯೇಟ್ ಮಾಡ್ತಾನೆ. ಯಾವಾಗ ಶರೀರಕ್ಕೆ ಜಾಸ್ತಿ ಓಡಾಟ ಇರೋದಿಲ್ಲ, ಜಾಸ್ತಿ ತಿರುಗಾಟ ಇರೋದಿಲ್ಲ, ಸ್ವಲ್ಪ ಜಾಸ್ತಿ ಮಲಗೆ ಇರ್ತೀರ, ಸ್ವಲ್ಪ ಜಾಸ್ತಿ ಆ ಥರ ಜೀವನ ಶೈಲಿ ಇಟ್ಕೊಂಡಾಗ ಏನಾಗುತ್ತೆ, ಅಜೀರ್ಣ ಶುರುವಾಗುತ್ತೆ, ಆಸಿಡಿಟಿ ಶುರುವಾಗುತ್ತೆ, ಕೂತಲ್ಲೇ ಏನೋ ಯೋಚನೆ ಮಾಡ್ತಾ ಇರ್ತೀರ, ಮತ್ತೊಂದೇನೋ ಶುರುವಾಗುತ್ತೆ, ಅಲ್ಸರ್ ಮತ್ತೊಂದೇನೋ ನಿಮಗೆ ಆರೋಗ್ಯ ಬಾಧೆಗಳು. ಸ್ವಯಂಕೃತ ಅಪರಾಧಗಳಿಂದಾಗಿ ಮೀನರಾಶಿಯವರು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ವಿನಃ ಗೋಚಾರ ರೀತಿಯ ನಿಮ್ಮ ಆರೋಗ್ಯ ಹಾಳಾಗೋ ಪರಿಸ್ಥಿತಿಗಳಿಲ್ಲ. ಇನ್ನು ಮಾಸ ಭವಿಷ್ಯದಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಿರೋದಿದ್ರೆ ನಾನು ಮಾಸ ಭವಿಷ್ಯದಲ್ಲಿ ತಿಳಿಸ್ತಾ ಇರ್ತೇನೆ. ಪ್ರತಿ ತಿಂಗಳು ನಾನು ನಿಮಗೆ ಎಚ್ಚರಿಕೆ ಶುಭ ವಿಚಾರ ಕೊಡ್ತಾನೆ ಇರ್ತೇನೆ. ಸೊ ಅದರಿಂದ ನಾನು ಹೇಳುವಂಥದ್ದು, ದಯವಿಟ್ಟು ವೀಕ್ಷಕರೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಪ್ರತಿ ತಿಂಗಳು ನಿಮಗೆ ಏನೇನು ಬೇಕು ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇರ್ತೇನೆ ನಾನು, ಅಲ್ವಾ? ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬು ಅಥವಾ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಇಲ್ಲಿ ಏನಂತಂದರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ನಿಮಗೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು. ಶನಿ ಜನ್ಮ ಶನಿಯಿಂದ ಬ್ಯಾಕ್ ಪೇನ್, ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು ಇಲ್ವಾ? ಜನ್ಮ ಶನಿ ನಿಮ್ಮ ಜಠರವನ್ನು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೊಡಬೇಕು. ಆಲಸ್ಯದಿಂದಾಗಿ ಅಂದರೆ ಆ್ಯಸಿಡಿಟಿ, ಮತ್ತೊಂದು ಇನ್ನೊಂದು. ನೋಡಿ, ನೀವು ಅನಿಸ್ಬೋದು ಆ್ಯಸಿಡಿಟಿ ಎಲ್ಲ ಏನು ದೊಡ್ಡ ವಿಚಾರ ಅಲ್ಲ ಅಂತ. ಎಲ್ಲ ರೋಗಗಳ ಜನನಿ ತಾಯಿನೇ ಆ್ಯಸಿಡಿಟಿ, ಶುರುವಾಗೋದೇ ಅಲ್ಲಿಂದ. ಬೇರೆ ಎಲ್ಲ ಯಾವುದೇ ರೋಗ ಇರಲಿ, ನೀವು BP, ಶುಗರು, ಮತ್ತೊಂದು ಇನ್ನೊಂದು ಎಲ್ಲ ಕೂತ್ಕೊಂಡು ಹೆಸರು ಬರೀರಿ, ಶುರುವಾಗೋದು ಆ್ಯಸಿಡಿಟಿಯಿಂದ. ಅಂದರೆ ನಿಮ್ಮ ಆರೋಗ್ಯ
ತಿಂದಿದ್ದು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಜೀರ್ಣ ಆಗಿದ್ದು ನಿಮ್ಮ ಲಿವರ್ ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನು ತಗೊಳ್ತಾ ಇಲ್ಲ. ಇದೆಲ್ಲೋದ್ರಿಂದನೇ ಶುರುವಾಗುವಂಥದ್ದು ಸಮಸ್ಯೆ. ಆದ್ದರಿಂದ ಆ್ಯಸಿಡಿಟಿಯನ್ನು ನೀವು ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಲಿಕ್ಕೆ ಬರೋದಿಲ್ಲ. ಉತ್ತಮವಾದ ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿ ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ವಾತ ಸಮಸ್ಯೆಯೋ, ಪಿತ್ತ ಸಮಸ್ಯೆಯೋ, ಕಫ ಸಮಸ್ಯೆಯೋ, ಯಾವ ಪ್ರಕೃತಿಯ ಶರೀರ ನಿಮ್ಮದು ಆ ಸಮತೋಲನವನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹಾಗೂ ಬಹಳ ಹೇಳ್ತೀನಿ, ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ, ನಾನು ಇನ್ನೂ 10 ಸಲ ಬೇಕಾದ್ರೂ ಹೇಳ್ತೀನಿ, ಆದಷ್ಟು ಆ್ಯಕ್ಟಿವ್ ಆಗಿರ್ಲಿಕ್ಕೆ ನೋಡಿ. ಪ್ರತಿದಿನ ಯೋಗಾಸನ ಮಾಡಿ, ಪ್ರತಿದಿನ ವ್ಯಾಯಾಮ ಮಾಡಿ, ಪ್ರತಿದಿನ ವಾಕಿಂಗ್ ಮಾಡಿ, ಪ್ರತಿದಿನ ನಿಮ್ಮ ಕೈಲಿ ಏನೋ ಒಟ್ಟು ಚುರುಕಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಇದೇ ನಿಮ್ಮ ಆರೋಗ್ಯ ರಹಸ್ಯವಾಗಿರುತ್ತೆ. ಕಾಲಕ್ಕೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡಿ. ನಿದ್ದೆ ಜಾಸ್ತಿನೂ ಆಗಬಾರ್ದು, ನಿದ್ದೆ ಕಡಿಮೆನೂ ಆಗಬಾರ್ದು. ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಆದ್ದರಿಂದ ಇಂತಹ ಹಲವಾರು ವಿಚಾರ ನಿಮ್ಮ ಆರೋಗ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಕಂಡು ಬರ್ತದೆ. ಏನೇ ಆರೋಗ್ಯ ಬಾಧೆಗಳಿರಲಿ, ಜೂನ್ ನಂತರ ನಿಮ್ಮ ಆರೋಗ್ಯ ಬಾಧೆಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಒಳ್ಳೆ ವೈದ್ಯರು ಸಿಗ್ತಾರೆ, ಒಳ್ಳೆಯ ಔಷಧೋಪಚಾರಗಳು ಸಿಗುತ್ತೆ, ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ, ಎಲ್ಲ ರೀತಿಯ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಜೂನಿಂದ ಆಚೆ. ಸೊ ನಿಮ್ಮ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಬಹುದು, ಆಯ್ತಲ್ವ, ಹಾಳಾದರೂ ಸರಿ ಮಾಡ್ಕೊಳ್ಬಹುದು, ಆಯ್ತಲ್ವಾ. ಸೊ ಇದಿಷ್ಟಲ್ದೇ ಬಹಳಷ್ಟು ಜನರ ಪ್ರಶ್ನೆ ಇರುತ್ತೆ, ಗುರುಳೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ 2026ರಲ್ಲಿ, ಗುರುಳೆ ನಾನು ಸೈಟ್ ತೊಗೊಳ್ತೀನ, ಗುರುಳೆ ನಾನು ಮನೆ ಕಟ್ಟಿಸ್ತೀನ. ಇದೆಲ್ಲ ನೋಡಿ ವೈಯಕ್ತಿಕ ಜಾತಕದ ಮೇಲೆ ಇಳಿತಕ್ಕಂಥ ವಿಚಾರ. ನೀವು ಸೈಟ್ ತಗೋಬೇಕು ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಭೂಮಿ ಖರೀದಿ ಯೋಗ ಚೆನ್ನಾಗಿರಬೇಕಾಗತ್ತೆ. ನೀವು ಮನೆ ತಗೋಬೇಕು ಅಂತಂದ್ರೂ ಮನೆ ಖರೀದಿ ಮಾಡುವಂಥ ಆ ಯೋಗ ಚೆನ್ನಾಗಿರಬೇಕಾಗತ್ತೆ. ನಿಮಗೆ ಸರ್ಕಾರಿ ಉದ್ಯೋಗ ಬೇಕು ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸರ್ಕಾರಿ ಉದ್ಯೋಗ ಯೋಗ ಫಲಗಳಿರ್ತದೆ. ಸೊ ಅದು ಆ ಟೈಮಿಂಗ್ ಮ್ಯಾಚ್ ಆಗುತ್ತೆ ಇಲ್ವಾ, ಜಾತಕ ನೋಡಬೇಕಾಗತ್ತೆ ನಾವು. ಸೊ ಅದರಿಂದ ನಾನು ಹೇಳುವಂಥದ್ದು, ಹಲವಾರು ಪ್ರಶ್ನೆಗಳಿಗೆ ಒಂದೇ ಒಂದು ಸುಲಭ ಉಪಾಯ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಜಾತಕ ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಇಲ್ಲ, ಪ್ಲೇಸ್ ಇಲ್ಲ, ಪ್ರಶ್ನೆಶಾಸ್ತ್ರ ಕವಡೆ ಹಾಕ್ಸ್ಕೊಂಡಾರು ನೋಡ್ಕೋಬಹುದು. ಸೊ ಹಲವಾರು ಬೇರೆ ಬೇರೆ ಪರ್ಯಾಯಗಳಿದೆ ಅದಕ್ಕೆ. ಸೊ ಅದರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ 2026 ಚೆನ್ನಾಗಿರುತ್ತೆ ಎಲ್ಲ ನೀವು ತಿಳ್ಕೊಳ್ಬಹುದಾಗಿರ್ತದೆ ಅಂತ. ಇಲ್ಲಿ ಮೀನರಾಶಿಯವರು ನೀವು ಅದನ್ನು ಇನ್ನು ಖರೀದಿ ಮಾಡುವ ಯೋಗ ಆಗಲಿ ಹೇಳಿ ಮೇಲಿಂದ ಅಂದರೆ ಗುರುಬಲ ಇದ್ದಾಗ ಅವೆಲ್ಲ ಯೋಗಗಳು ತುಂಬ ಚೆನ್ನಾಗಿರುತ್ತೆ, ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಜೂನ್ ನಂತರ ನಿಮಗೆ ನವೆಂಬರ್ ತನಕ, ಜೂನಿಂದ ನವೆಂಬರ್ ತನಕ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿದ್ರೆ, ವೈಯಕ್ತಿಕ ಜಾಗ ಸಪೋರ್ಟ್ ಮಾಡಿದ್ರೆ, ಭೂಮಿ ಖರೀದಿ ಮಾಡೋದಿರಲಿ, ಮನೆ ಖರೀದಿ ಮಾಡೋದಿರಲಿ, ಮನೆ ಕಟ್ಸೋದಿರಲಿ. ನಿಮಗೆ 4-5 ತಿಂಗಳಲ್ಲಿ ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ, ಕಟ್ಟಿರೋ ಮನೆನೇ ತೊಗೋಬೇಕಾಗತ್ತೆ. ನಿಮಗೆ ಈ ಮನೆ 4-5 ತಿಂಗಳಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, 4-5 ತಿಂಗಳಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಸೊ ಕಟ್ಟಿರೋ ಮನೆ ತೊಗೋಬೇಕಾಗತ್ತೆ ನಿಮಗೆ. ಸೊ ಅದರಿಂದ ಭೂಮಿ ಖರೀದಿ ಯೋಗ ಅಥವಾ ಕಟ್ಟಿರೋ ಮನೆ ಯೋಗ, ಖರೀದಿ ಯೋಗ, ಫ್ಲ್ಯಾಟ್ ಖರೀದಿ ಯೋಗ ಇತ್ಯಾದಿಗಳೆಲ್ಲ ನಿಮಗೆ ಗುರುವಿನ ಅನುಗ್ರಹದಿಂದ ಸಿಗುವಂಥ ಸಾಧ್ಯತೆಗಳಿರ್ತದೆ. ಸೊ ಜೂನ್ನಿಂದ ನವೆಂಬರ್ ಮಧ್ಯಭಾಗದಲ್ಲಿ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಹಾಗಂತ ನೀವು ಸಿಕ್ಕಾಪಟ್ಟೆ ತೀರಾ ಏನಾದರೂ ಸಾಲಗಳು ಮಾಡ್ಕೊಳಕ್ಕೆ ಹೋದರೆ, ಸ್ಟಾರ್ಟಿಂಗಲ್ಲೇ ಸಾಲ ಮಾಡೋಕ್ಕೆ ಹೋದರೆ ಏಪ್ರಿಲ್ನಲ್ಲೇ ನಿಮ್ಮ ಸಾಲ ಪರಾಕಾಷ್ಠೆಗೆ ಮುಟ್ಬಿಡುತ್ತೆ. ಏಪ್ರಿಲ್ ಮೇ ಟೈಮ್ನಲ್ಲೇ, ಇನ್ನೂ ಜೂನ್ ಶುರುವೇ ಆಗಿರಲ್ಲ. ಸೊ ಆದ್ದರಿಂದ ಈ ವಿಚಾರವಾಗಿ ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಲವಾರು ವಿಚಾರಗಳಿದೆ, ಇನ್ನು ಅರ್ಧ ಗಂಟೆ ಮಾತಾಡಿದ್ರೂ ಮುಗಿಯಲ್ಲ, ಅಷ್ಟೆಲ್ಲ ವಿಚಾರ ಇದೆ. ಬಟ್ ಇದೆಲ್ಲ ವಿಚಾರಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಸೊ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಇನ್ನು ಪರಿಹಾರಾದಿ ವಿಚಾರ, ಯಾವ ದೇವತಾರಾಧನೆ ಮೀನರಾಶಿಯವರ ವಾರ್ಷಿಕ ಇಡೀ ವರ್ಷದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ ಅಂತಂದರೆ ಅದನ್ನು ಬಹಳ ಮುಖ್ಯವಾಗಿ ಹೇಳ್ತೇನೆ. ಒಂದು, ಪ್ರತಿ ಶನಿವಾರ ತಪ್ಪದಂಗೆ ಒಂದು ಹೊತ್ತು ಉಪವಾಸ, ಅಂದರೆ ಡಾಕ್ಟರ್ಗಳು ಏನೋ ಸಮಸ್ಯೆ ಇಲ್ಲ ಅಂತಂದರೆ ಹಾಗೂ ನಿಮ್ಮ ಆರೋಗ್ಯಕ್ಕೆ ಏನೋ ಸಮಸ್ಯೆ ಇಲ್ಲ ಅಂದರೆ ಒಂದು ಹೊತ್ತು ಶನಿವಾರ ಉಪವಾಸ ಮಾಡೋದು, ಶನಿವಾರ ನಾನ್ ವೆಜ್ ತಿನ್ನದೇ ಇರೋದು, ಶನಿವಾರ ಮನೆ ಹತ್ತಿರದಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತಾನೆ ಕಾಲು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬರೋದು, ಅಥವಾ ಕಬ್ಬಿಣದ ಬಾಣಲೆಯಲ್ಲಿ ಅಡುಗೆಗೆ ಉಪಯುಕ್ತವಾದ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಮುಖ ನೋಡಿಕೊಂಡು ಬೆರಳಗಾತ್ರ ಬತ್ತಿ ಹಾಕಿ ದೀಪ ಹಚ್ಚತಕ್ಕಂಥದ್ದು ಶನಿವಾರ ಮಾಡಿದ್ರೂ ಆಗುತ್ತೆ. ಅದನ್ನು ಈ ಥರ ಪ್ರತಿದಿನ ಶನಿ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಒಂದು ಪರಿಹಾರ. ಇನ್ನೊಂದು ಪರಿಹಾರ, ಜನವರಿಯಲ್ಲೋ ಫೆಬ್ರವರಿಯಲ್ಲೋ, ಆದಷ್ಟು ಜನವರಿಯಲ್ಲೇ ಸ್ಟಾರ್ಟಿಂಗಲ್ಲೇ ಏನು ಮಾಡಬಹುದು ನೀವು ಅಂತಂದರೆ, ತಮಿಳುನಾಡಿನಲ್ಲಿ ತಿರುನೆಲ್ಲಾರ್ ಅಂತ ಇದೆ, ಶನೇಶ್ವರನ ಒಂದು ಸನ್ನಿಧಾನ ಇದೆ. ಅಲ್ಲಿ ನಳತೀರ್ಥ ಅಂತ ಇದೆ. ಅಲ್ಲಿಗೆ ಹೋಗಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನವನ್ನು ಮಾಡಿ, ಮತ್ತೆ ಪುನಃ ಅಲ್ಲಿ ಗಣಪತಿ ದೇವಸ್ಥಾನ ಇದೆ, ಗಣಪತಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಅಲ್ಲೊಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಸೀದಾ ದೇವಸ್ಥಾನದ ಒಳಗಡೆ ಹೋಗಿ ಆ ಒಂದು ಶನೇಶ್ವರನ ದರ್ಶನವನ್ನು ಮಾಡಿಕೊಂಡು, ಅಲ್ಲಿಂದ ನಂತರ ಒಳಗಡೆ ನಮಗೆ ದರ್ಭಾರಣ್ಯೇಶ್ವರ ಸ್ವಾಮಿ ಇದ್ದಾನೆ, ಅಮ್ಮನವರ ಸನ್ನಿಧಾನ ಇದೆ, ಅದೆಲ್ಲ ದರ್ಶನ ಮಾಡಿಕೊಂಡು ಒಂದು 8 ತುಪ್ಪದ ಅಲ್ಲಿ ಎಳ್ಳೆಣ್ಣೆ ದೀಪ, ಆ ಸನ್ನಿಧಾನದಲ್ಲಿ ಒಂದು 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಅಲ್ಲೆಲ್ಲ ಸಿಗುತ್ತೆ, ನೀವು ಹಚ್ಚಿ ಬಂದರೆ ಸಾಕು, ಸಿಕ್ಕಿ ಅಲ್ಲಿ ಮಾಡಿಕೊಂಡು ಆ ಶನೇಶ್ವರನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಪ್ಪ, 2026ನೇ ಇಸ್ವಿ ಆದಿಯಿಂದ ಅಂತ್ಯದವರೆಗೂ ನನ್ನ ರಾಶಿಯಲ್ಲೇ ಇರ್ತೀಯಪ್ಪ ನೀನು, ಜನವರಿ ಡಿಸೆಂಬರ್ ತನಕ, ದಯವಿಟ್ಟು ನನಗೇನು ಸಮಸ್ಯೆ ಆಗದಂಗೆ ನೀನೇ ಕಾಪಾಡಬೇಕಪ್ಪ ಶನೇಶ್ವರ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಬಿಟ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೋಡಿ, ಎಲ್ಲ ಪರಿಹಾರಗಳು ನೀವು ತಿಳಿಸಿದ್ದೇನೆ. ಇನ್ನು ವೈಯಕ್ತಿಕ ಜಾತಕ ನೋಡ್ಕೊಂಡು ನೀವು ತಿಳ್ಕೊಳ್ಬೇಕಾಗುತ್ತೆ. ಇನ್ನೂ ಹಲವಾರು ವಿಚಾರಗಳು ಬೇರೆ ಬೇರೆ ವಿಡಿಯೋಗಳಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ
ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತನಕ ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ನಂಗೆ ಒಂದು ಸಹಾಯ ಮಾಡಿ ನೀವು ಅಂತ. ಶೇರ್ ಮಾಡಿಬಿಡಿ ಈ ವಿಡಿಯೋನ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.